ಮತ್ತೇನಪ್ಪ ಶಂಕ್ರು? ಅಲ್ಲ, ಹೊಲ ಗಿಲ ಎಷ್ಟು ಉಳಿಸ್ಕೊಂಡು ಏನು ಕತ್ತಿ ಈಗ? ಏನಿಲ್ರಿ ಅವರ ಅದ ರೀ ಹೊಲ ಅದ ರೀ, ಒಂದು 20 ಎಕರೆ ಅದ ರೀ. ನನ್ನ ಹೆಸರಲ್ಲೇ ಒಂದು 2 ಎಕರೆ ಅದ ನೋಡ್ರಿ, ಅಟ್ಟ ರೀ. ಅಲ್ಲ ತಮ್ಮ, ನಿನ್ನ ಹೆಸರಲ್ಲಿ ಇಟ್ಕೋಬೇಕಿಲ್ಲ ಮತ್ತೆ, ಯಾಕೆ ಇಟ್ಕೊಂಡಿಲ್ಲಪ್ಪ? ಇಲ್ರಿ, ಅದ ನಮ್ಮ ರಾಜವ್ವ ತೊಗೊಂಡಿದ್ದಲ್ರಿ, ಆಕಿ ಮಾಡ್ಬೇಕಾದ್ರೆ ನನ್ನ ಹೆಂಡತಿ ಹೆಸರಿಗೆ ಮಾಡಿದ್ರಲ್ರಿ, ಹಂಗಾಗಿ ನಾನು ಆಕಿನ ಹೆಸರಲ್ಲೇ ಇರಲಿ ಬಿಡೋತ್ತ ಬಿಟ್ಟಿನ್ರಿ. ಹೌದನ? ಪ್ರಿಯಾ, ಪ್ರಿಯಾ, ಇದೆಯೇನೆ ಮನೆಯಲ್ಲಿ? ಅವರ ಯಾರ ಕರಿಲತ್ತಾರ ನೋಡ್ರಿ ಪ್ರಿಯಾಗ. ಹೌದನ ತಮ್ಮ? ಯಾರು ಯಾರ ಬರ್ರಿ ಇಲ್ಲಿ ಒಳಗೆ ಬರ್ರಿ ಒಂದಿಟ್ಟ. ಪ್ರಿಯಾ, ಪ್ರಿಯಾ, ನೀನ ಸರಳ ಬಾರ ಬಾ. ಅಲ್ಲ ಕೊಡಿ, ಎಷ್ಟು ಚೆನ್ನಾಗಿತ್ತಲ್ಲ, ಬಂದ ಇಲ್ಲ ನಮ್ಮ ಮನೆಗೆ ಒಟ್ಟ ಈಗ. ಬಾ, ಯಾಕ ಬಂದಿಲ್ಲ, ಬಾ ಬಾ. ಏನಿಲ್ಲ ಆಚಿ, ಹಾಗೆ ಸುಮ್ಮನೆ ಕೆಲಸ ಇತ್ತು ನನಗೂ ಮನೆಯಲ್ಲಿ, ಹಾಗಾಗಿ ನಾನು ಬಂದಿರಲಿಲ್ಲ. ಮೊನ್ನೆ ಎಲ್ಲ ಪ್ರಿಯಾ ಬಂದಿಲ್ಲಲ್ಲ, ಅದಕ್ಕೆ ಬರಲಿಲ್ಲ. ಇವತ್ತು ಫ್ರೀ ಆಗಿದ್ನಲ್ಲ, ಸ್ವಲ್ಪ ಬಂದು ಹೋಗೋಣ ಅಂತ ಬಂದೆ. ಇಲ್ವಾ ಆಚಿ ಪ್ರಿಯಾ? ಅಯ್ಯವ ಅದಾಳ ಬಾ, ಆಕಿ ಲುಕ್ಕಳ ಮನೆ ಬಿಟ್ಟು ಮನ್ಯಾಗ ಅದಾಳ, ಒಳಗದಾಳ, ಏನೋ ಕೆಲಸ ಮಾಡಕತ್ತಿರ್ಬೇಕಾ. ಅವ್ರ ಮಾವ ಬಂದನಿಲ್ಲ, ಗೊತ್ತೈತಿಲ್ಲ ನಿಂಗೆ? ಓಹೋ, ಬಂದ್ರ ಅವ್ರ ಮಾವ? ಅದೇ ಪ್ರಿಯಾ ಹೇಳ್ತಾ ಇದ್ಲು ಮೊನ್ನೆ, ನಮ್ಮ ಮನೆಗೆ ಬಂದಾಗ ನಮ್ಮ ಮಾವ ಬರ್ತಾರೆ ಅಂತ. ಬಂದಿದ್ದಾರ ಹಾಗಾದ್ರೆ? ಹ್ಞೂ ಯವ್ವ, ಬಂದ ನೋಡೋರು ಮಾವ ಬಂದಾನ, ಅದಕ್ಕೆ ಬಂದಿಲ್ಲಕ್ಕಿ. ಇಲ್ಲಂದ್ರೆ ಬರ್ತಿದ್ದಿಲ್ಲ ನಕ್ಕಿ ನಿಮ್ಮ ಮನೆಗೆ. ಹಾಂ ಹೌದಜ್ಜಿ, ಅದು ನಿಜ. ಎಲ್ಲಿದ್ದಾರೆ ಅವ್ರ ಮಾವ? ಅಯ್ಯ, ಅವರು ಹೊರಗೆ ಹೋಗ್ಯಾರನ. ಕರಿತೀನಿ ತಡಿ. ಪ್ರಿಯಾ, ಏ ಪ್ರಿಯಾ, ನೋಡ ಇಲ್ಲಿ ಸರಳ ಬಂದಾಳ ನೋಡು. ಅಂದಾಗೆ ಇವ್ರೇನೋ ನಿಮ್ಮ ಮನೆಯಲ್ಲೇ ಇದ್ದಾರೆ ಅಜ್ಜಿ? ಅಯ್ಯ ಹೌದವ, ನಮ್ಮ ಮನೆಗೆ ಯಾರ ಅವ್ರನ್ನ. ಓ, ಸರಳಕ್ಕ ಬಂದ್ಬಿಟ್ಟಿದ್ದಾರೆ. ಬನ್ನಿ ಸರಳಕ್ಕ, ಕುತ್ಕೊಳ್ಳಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪ್ರಿಯಾ. ಅಲ್ಲ, ನೀನೇ 2-3 ದಿನ ಆಗಿತ್ತಲ್ವಾ ನಮ್ಮ ಮನೆ ಕಡೆ ಬಂದಿರಲಿಲ್ವಲ್ಲ, ಅದಕ್ಕೆ ನಾನೇ ಒಂದು ಸರ್ತಿ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಏನು ಪ್ರಿಯಾ, ನಿಮ್ಮ ಮಾವ ಬಂದಿದ್ದಾರಂತೆ? ಅಲ್ಲ, ನನಗೊಂದು ಕಾಲು ಮಾಡಿ ಹೇಳಿಲ್ವಲ್ಲ ನೀನು? ಅಯ್ಯೋ, ಏನು ಮಾಡೋ ಸರಳಕ್ಕ, ನನಗೆ ಕೆಲಸದಲ್ಲಿ ಮರ್ತೇ ಹೋಯ್ತು, ಇಲ್ಲಾಂದರೆ ಮಾಡ್ತಾ ಇದ್ದೆ. ಕೂತ್ಕೊಳ್ಳಿ ಪ್ರಿಯಾಕ್ಕ. ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ಏನು ಕಾಫಿ 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 ಅಂತ ಬಿಡ್ಕೋತಾನೇನ ಹಿಂಗ್ಸ? ಅಲ್ಲ, ಒಂದು ಕಮ್ಮಗೆ ಚಹಾ ಮಾಡಿ ಹೋಗು, ಚಹಾ ಕುಡಿತೀನಿ. ಆಕಿಗೆ ಇಟ್ಕೊಡು, ನನಗಿಟ್ಕೊಡು, ಇಬ್ಬರು ಇಟ್ಟಿಟ್ಟು ಕುಡಿತೀವಿ. ಹೋಗು. ಏನು ಕಾಫಿ ಮಾಡ್ತಾಳೇನ? ಬಾರ ಪ್ರಿಯ, ಕುಂದ್ರ ಬಾ ಇಲ್ಲಿ. ಬಾ. ಅಯ್ಯೋ ಬೇಡ ಪ್ರಿಯ, ನನಗೇನು ಕಾಫಿ ಟೀ ಏನು ಬೇಡ, ನಿಮ್ಮ ಅಜ್ಜಿಗೆ ಮಾಡಿಕೊಡಿ ಪಾಪ. ಅಯ್ಯೋ, ನಮ್ಮ ಅಜ್ಜಿ ಡೈಲಿ ಕುಡಿತಾನೆ ಇರ್ತಾರೆ ಬಿಡಿ. ಅವ್ರಿಗೇನು ಇಡೀ ದಿನ ಟೀ ಕಾಫಿ ಕೊಟ್ಟರು ಅದ್ರ ಮೇಲೇ ಇದ್ಬಿಡ್ತಾರೆ. ಇವಾಗ ಟೀ ಕುಡಿದ್ರೆ ಮತ್ತೆ ಊಟ ಮಾಡಲ್ಲ ಅವರು. ಅಜ್ಜಿ, ಇವಾಗ ಊಟ ಮಾಡಿ ಏನು ಟೀ ಕುಡಿತೀರಾ, ಆಮೇಲೆ ಕುಡೀರಂತೆ. ಏನೋ ಬದ್ರು ಬಡಿಗಿ. ಅಲ್ಲ, ಒಂದು ಕಪ್ ಚಹಾ ಮಾಡೋಕ್ಕೆ ಎಷ್ಟು ಮಾಡ್ತೀನಿ ನೋಡಿ ನೀನು. ಅಲ್ಲ, ಮಾಡಿ ಹೋಗು, ಒಂದು ಕಪ್ ಚಹಾ ಮಾಡು, ಅಕ್ಕಿಟ್ಟು ನಾ ಇಟ್ಟು ಕುಡಿತೀವಿ. ಅಯ್ಯೋ ಬೇಡ ಅಜ್ಜಿ, ನಂಗೆ ಬೇಡ, ನಾನು ಇವಾಗಷ್ಟೇ ಕುಡ್ಕೊಂಡು ಬಂದಿದ್ದೀನಿ, ನಾನು ಪದೇ ಪದೇ ಟೀ ಎಲ್ಲ ಕುಡಿಯೋದಿಲ್ಲ. ನೋಡಿ, ಅವ್ರಿಗೆ ಬೇಡ ಅಂತ, ನೀವು ಆಮೇಲೆ ಕುಡೀರಿ. ಇವಾಗಷ್ಟೇ ಕುಡ್ದಿದ್ದೀರಲ್ವಾ, ಶಂಕರಪ್ಪ ಅಂಕಲ್ ಜೊತೆ ನಿಮಗೂ ಕೊಟ್ಟಿದ್ದೀನಿ ತಾನೆ, ಮತ್ತೆ ಇವಾಗ ಟೀ ಕುಡಿದ್ರೆ ಆಮೇಲೆ ನೀವು ಊಟ ಮಾಡೋದಿಲ್ಲ, ಅದಕ್ಕೆ ಬೇಡ. ಆತ ಹೇಳು, ಕೊಡ್ಬೇಡ್ಬಿಡು, ಆಮೇಲೆ ಮಾಡು ಒಂದಿಟ್ಟು. ಸರಿ, ಕೂತ್ಕೊಳ್ಳಿ ಸರಳಕ್ಕ, ಅವಾಗಿಂದ ನಿಂತ್ಕೊಂಡಿದ್ರಲ್ಲ, ಕೂತ್ಕೊಳ್ಳಿ. ಮತ್ತೇನ ಸರಳ, ಹೆಂಗೆ ನಡೆದಿತ್ತವ ನಿನ್ನ ಗಂಡನ ಕೆಲಸ ಎಲ್ಲ ಚಲೋ ನಡೆದಿತ್ತಾನ? ಅಯ್ಯೋ, ಏನು ಹೇಳೋದು ಬನ್ನಿ ಅಜ್ಜಿ, ನನ್ನ ಗಂಡನಿಗೆ ಮನಸ್ಸೇ ಸರಿ ಇಲ್ಲ ಇವಾಗ, ಅವರು ತುಂಬ ಬೇಜಾರಲ್ಲಿದ್ದಾರೆ. ಯಾಕೆ ಸರಳಕ್ಕ, ಏನಾಯ್ತು? ಅಯ್ಯೋ, ಏನು ಅಂತ ಹೇಳೋದು ಪ್ರಿಯಾ, ಈಗಿನ ಜನನೇ ಹಾಗಿರ್ತಾರಪ್ಪ. ಅಲ್ಲ, ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗಲ್ಲ ನೋಡು. ಏನಕ್ಕ? ಅಲ್ಲ, ಯಾರು ನಂಬಕ್ಕಿದ್ದೀನಿ ಇವಾಗ? ಅದೇ ಅಜ್ಜಿ, ನಮ್ಮ ಮನೆಯವರು ಇಲ್ವಾ, ನಮ್ಮ ಮನೆಯವರು ತಮ್ಮ ಒಬ್ರು ಇದ್ದಾರೆ. ಅವರು ಫಸ್ಟು ಒಂದು ಮದುವೆ ಆಗಿದ್ರು, ಆಮೇಲೆ ಅವ್ರ ಹೆಂಡತಿನ ಬಿಟ್ಬಿಟ್ರು. ಅವ್ರಿಗೂ ಸೆಟ್ ಆಗಲಿಲ್ವಂತೆ, ಅದಕ್ಕೆ ಬಿಟ್ಬಿಟ್ರು. ಆಮೇಲೆ ಇನ್ಯಾರನ್ನೂ ಪ್ರೀತಿಸಿದ್ರಂತೆ. ಆಮೇಲೆ ಕೊನೆಗೆ ನಮ್ಮ ಮನೇಲೆಲ್ಲ ಒಪ್ಕೊಳ್ಳೋದಿಲ್ಲ, ಒಬ್ಬರು ಹೆಂಡತಿ ಇರಬೇಕಾದ್ರೆ ಇನ್ನೊಬ್ಬರನ್ನ ಯಾಕೆ ಮದುವೆ ಆಗೋದು ಬೇಡ ಅಂತ ಎಲ್ಲರೂ ಅಪೋಸ್ ಮಾಡಿದರು. ಅದಕ್ಕೆ ಇವರು ಇಲ್ಲ, ನಾನು ಅವ್ರ ಜೊತೆನೇ ಇರೋದು ಅಂತ ಮನೆ ಬಿಟ್ಟು ಹೋಗ್ಬಿಟ್ರಂತೆ. ಮನೆ ಬಿಟ್ಟು ಹೋಗಿದ್ದಾರೆ. ಆಮೇಲೆ ನೋಡಿದರೆ ಆ ಹುಡುಗಿ ಇನ್ಯಾರೋ ಹುಡುಗ ಸಿಕ್ಬಿಟ್ಟಿದ್ದಾನೆ ಅಂತ ಅವನಿಂದ ಹೋಗ್ಬಿಟ್ಟಿದ್ದಾಳೆ. ಅದ್ರ ಸಿಟಿಲಿ ಅಲ್ಲ, ಅದ್ರ ಮಾರಾಮಣ್ಣ ಹಾಕ್ಲಿ, ಅದಕ್ಕೇನು ಬಂದೈತೆ, ಹೋಗೋದು ರೋಗ. ಅಲ್ಲ, ಒಬ್ಬವನ್ನ ಲವ್ ಮಾಡಿ ಇನ್ನೊಬ್ಬನ ಜೊತೆ ಹೋಗೋದಕ್ಕ, ಇದೆಂತದ ಯಾವತ್ತಾಯಿ? ಅಲ್ಲ, ನಾಯಲ್ಲಿ ಕೇಳಿಲ್ ಬಿಡುವ ಇಂಥವು. ಅಲ್ಲ,
ಕಮ್ಮಗ ಮನ್ಯಾಗ ನೋಡಿದ್ದು ಮದುವೆ ಮಾಡ್ಕೊಂಡು ಇರೋದು ಬಿಟ್ಟು ಕೇಸಿಂದ್ರ ಇಂಥವೆಲ್ಲ ಮಾಡ್ತಾರಲ್ಲ ಅವ್ಕೆ ಗೊತ್ತಿಲ್ಲನ. ಅಲ್ಲ ಮಾಡೋದು ಮಾಡೋಕ್ಕೆ ಮಾಡ್ಯಾಳ, ಮತ್ತೆ ಇವನ್ ಬಿಟ್ಟು ಅವನ್ನ ಯಾಕೆ ಅವನ ಜೊತೆ ಯಾಕೆ ಹೋಗ್ಯಾಳ? ಆದಾರಿ ಅಜ್ಜಿ, ಅವರು ತುಂಬ ರಿಚ್ ಇದ್ರಂತೆ ಏನೋ, ಅದಕ್ಕೆ ಇವ್ರನ್ನ ನಮ್ಮ ಮನೆಯವ್ರ ತಮ್ಮನ್ನ ಬಿಟ್ಬಿಟ್ಟು ಅವನಿಂದ ಹೋಗ್ಬಿಟ್ಟಿದ್ದಾಳೆ. ಹೇಳ್ದೆ ಕೇಳಿದೆ. ಅದಕ್ಕೆ ಇವ್ರ ತಮ್ಮ ತುಂಬ ಡಿಪ್ರೆಷನ್ಗೆ ಹೋಗಿ ಅಯ್ಯೋ ಕೇಳಬಾರ್ದು ಅದೇನು ಕತೆ. ಎಂಥ ಪ್ಯಾಷನ್ ಅದು? ಪ್ಯಾಷನ್ ಅಂತ ಪ್ಯಾಷನ್ ಅಲ್ಲ, ಬರೀ ಪ್ಯಾಷನ್ ಮಾಡೋದನ್ನ ನಿಮ್ಮ ಸಿಟಾನ್ ಮಂದಿಗೆ. ಅಯ್ಯೋ ಅಜ್ಜಿ ಕರ್ಮ. ಅಲ್ಲ ಪ್ಯಾಷನ್ ಅಲ್ಲ ಅದು, ಡಿಪ್ರೆಷನ್. ಡಿಪ್ರೆಷನ್ ಅಂದರೆ ಅವರು ಒಂಥರ ಅದೇನು ಹೇಳ್ತಿರಲ್ಲ ನಿಮ್ಮ ಹಳ್ಳಿ ಕಡೆ, ಮನಸ್ಸು ಸರಿ ಇರಲ್ಲ ಮನಸ್ಸು ಸರಿ ಇರಲ್ಲ ಅಂತ ಹೇಳ್ತಿರಲ್ಲ, ಹಾಗೆ ಅದು. ಸುಮ್ಮನೆ ಏನಕ್ಕೋ ಏನೋ ಹೇಳ್ಬಿಡೋದು, ಗೊತ್ತಾಗಿಲ್ಲ ಅಂದ್ರೆ ಪಟ್ನಲ್ಲಿ ಹೇಳ್ಬಿಡೋದು. ಏ ವಾ ತಗೋ, ಭಾಳ ಶಾಣಕ್ಕಿದ್ದೀನಿ ನೀನು. ಆತಿಲ್ಲ, ನಂಗೆ ಏನು ಗೊತ್ತಿಲ್ಲ ತಗೋ. ಹಾಂ ಅಜ್ಜಿ, ಇಷ್ಟೆಲ್ಲ ಕತೆ ಆಗಿದೆಯಾ, ಅದಕ್ಕೆ ಅವ್ರ ತಮ್ಮ ಇದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಇವರು ಮೂಡ್ ಅಪ್ಸೆಟ್ ಮಾಡ್ಕೊಂಡು ಕೂತಿರೋದು. ಕೆಲ್ಸಕ್ಕೂ ಹೋಗ್ತಾ ಇಲ್ಲ, 4 ದಿನ ಆಯಿತು ರಜೆ ಹಾಕಿ ಮನೇಲೇ ಇದ್ದಾರೆ. ಅದಕ್ಕೆ ನನಗೆ ಬೇಜಾರಾಯಿತು. ಎಷ್ಟು ಅಂತ ಸಮಾಧಾನ ಮಾಡ್ಬೇಕಜ್ಜಿ ನಾನು. ಅಲ್ಲ ಅಜ್ಜಿ, ಮೊದಲೇ ಹೇಳಿದೀವಿ ನಾವು ಆ ಥರ ಎಲ್ಲ ಮಾಡಬೇಡಪ್ಪ, ಒಂದು ಸರ್ತಿ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಬಿಟ್ಟು ಇನ್ನೊಬ್ಬರಿಂದ ಹೋಗ್ಬೇಡ, ಚೆನ್ನಾಗಿರಲ್ಲ ಅಂತ. ಆದರೂ ನೋಡು ಹಿಂಗೆಲ್ಲ ಮಾಡ್ಕೊಂಡು ಇವಾಗ ಸುಮ್ಮನೆ ನಮ್ಮ ತಲೆ ತಿಂತಾರೆ. ಅಲ್ರಿ ಅಕ್ಕೋರ, ಮತ್ತು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಏನು ಮಾಡೋದಕ್ಕೈತ್ರಿ? ಅದಕ್ಕೆ ಬಿಟ್ಟಿರ್ಬೇಕು ತಗೋರಿ. ಅಯ್ಯೋ ನೀವು ಸುಮ್ಮನೆ ಕುತ್ಕೊಳ್ಳೇನ, ನಿಮ್ಗೆ ಏನು ಗೊತ್ತು? ಅಲ್ಲ ಅಣ್ಣ, ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಮದುವೆ ಏನಕ್ಕೆ ಆಗಬೇಕು? ಮದುವೆ ಆದಮೇಲೆ ಇಷ್ಟನೋ ಕಷ್ಟನೋ ಅವಳ ಜೊತೆ ನೆಟ್ಟಿಗಿರ್ಬೇಕು ತಾನೆ. ಇವಾಗ ನೋಡಿ ಇನ್ನೊಬ್ಬಳಿಂದ ಹೋಗ್ಬಿಟ್ಟು ಅವಳು ಇನ್ಯಾರಿಂದನೂ ಓಡೋಗೋದಂತೆ. ಎಂಥ ಮಾನ್ಗೆಟ್ ಕೆಲಸ ಗೊತ್ತಾ? ಎಲ್ಲರೂ ನಮ್ಮ ಮನೆ ಕಡೆ ಬೆಟ್ ಮಾಡಿ ತೋರಿಸೋದು. ಅದಕ್ಕೆ ಇವ್ರು ನಮ್ಮ ಮನೆಯವರು ಇವ್ರದೊಂಥರ ಕತೆ. ನಮಗಂತೂ ಬೇಜಾರಾಗ್ಬಿಟ್ಟಿದೆಪ್ಪ. ಎಷ್ಟು ಅಂತ ಸಮಾಧಾನ ಮಾಡೋದು ನಾವು. ಅದ್ರ ಬಾಯಿಗೆ ಮಣ್ಣು ಹಾಕಲಿ. ಅಲ್ಲ ಅದಕ್ಕೇನು ಬಂದೈತಿ, ಹೋಗೋದು ರೋಗ. ಕಮ್ಮಗ ಕಟ್ಕೊಂಡು ಹೆಂಡತಿ ಜೊತೆ ಇರೋದು ಬಿಟ್ಕೇಸಿಂದ್ರೆ ಇಲ್ಲಾರ್ದನ್ನೆಲ್ಲ ಮಾಡ್ಕೊಂಡ್ರೆ ಹಿಂಗೆ ಹಾಕೋ ಮತ್ತೆ ಬಿಡ್ತಾವನ್ನ ಮತ್ತೆ. ಚಲೋ ಆಯ್ತು ತಗೋ. ಅಲ್ಲ ಚಲೋ ಮಾಡ್ಯಾಳಕಿ ಒಂದು ರೀತಿ. ಇವ ಹೆಂಗೆ ಹೆಂಡ್ತಿಗೆ ಮೋಸ ಮಾಡ್ಯಾನು ಹಂಗೆ ಹಾಕಿನೂ ನೀವು ಮೋಸ ಮಾಡಿ ಹೋಗ್ಯಾಳ ತಗೋ. ಮತ್ತೆ ಅದ್ರಾಗ ಏನು ತಪ್ಪೈತಿ? ಮೋಸ ಮಾಡೋರಿಗೆ ಮತ್ತು ಮೋಸ ಮಾಡೋರು ಸಿಗೋದು ಏನು ಚಲೋರು ಸಿಗ್ತಾರನ? ಹಂಗೆ ಕತ್ತೀರಿ ಅವರ ನೀವು. ಎಲ್ಲರೂ ಹಾಗೆ ಇರೋದಿಲ್ಲ ತಗೋರಿ. ಹಿಂಗೆ ಯಾರೋ ಒಬ್ರು ಇರ್ಬೇಕ್ರಿ, ಹಂಗೆ 100 ಒಬ್ರು ಇರ್ತಾರೆ ಹಂಗೆ. ಎಲ್ಲರೂ ಹಂಗೆ ಇರೋದಿಲ್ರಿ. ಅಯ್ಯೋ ಅಜ್ಜಿ ನೀವು ಒಳ್ಳೆ. ಅಲ್ಲ ಹೋಗಿ ಹೋಗಿ ಇದನ್ನೆಲ್ಲ ಶಂಕರು ಅಂಕಲ್ ಮುಂದೆ ಹೇಳ್ತಿದ್ದೀರಲ್ಲ, ಅಲ್ಲ ಅವರು ಕೂಡ ಅಷ್ಟೇ ಅಲ್ವಾ? ಅವ್ರ ಹೆಂಡತಿಗೆ ಮೋಸ ಮಾಡಿಬಿಟ್ಟು ಇನ್ನೊಂದು ಹೆಂಡತಿ ಇನ್ನೊಬ್ಬರ ಜೊತೆ ಬಂದಿರೋದು. ಏನವ ಪ್ರಿಯಾ ನೀನು ಹೆಂಗೆ ಮಾತಾಡ್ತೀಯಲ್ಲ? ಅಲ್ಲ ನಾನು ಕಲ್ಲು ಇಷ್ಟಪಟ್ಟು ಒಬ್ರನ್ನೊಬ್ರು. ಅಲ್ಲ ಕಲ್ಲು ಯಾಕೆ ನನ್ನ ಬಿಟ್ಟು ಹೋಗ್ಕೊಳ್ಳು? ಆಕೆ ನನ್ನ ಬಿಟ್ಟು ಯಾವತ್ತೂ ಹೋಗೋದಿಲ್ಲ. ನಾ ಅಂದ್ರೆ ಆಕೆಗೆ ಪಂಚ ಪ್ರಾಣ. ಅದಕ್ಕಲ್ಲನ ನಾನು ನಮ್ಮ ಮನೆ ಬಿಟ್ಟು ಬಂದಿದ್ದು. ಹೌದು ಹೇಳಪ್ಪ, ನಿನ್ನ ಕಲ್ಲು ಭಾಳ ಒಳ್ಳೆ ಕಾಲ, ನಿನಗೆ ಬಿಟ್ಟು ಹೋಗೋದಿಲ್ಲ. ನೀ ಏನು ಕಾಳಜಿ ಮಾಡ್ಬಿಟ್ಟು ತಗೋ. ಆತಾತಮ್ಮ, ನಾನು ನಿಂದು ಹೇಳಕತ್ತಿಲ್ಲಪ್ಪ, ನಾ ಆಕಿನ ಹೇಳಕತ್ತೀನಿ ತಗೋ. ನೀ ಯಾಕೆ ಕುಂಬಳಕಾಯಿ ಕಳ್ಳಾಗ ಹೆಗಲು ಬಿಟ್ಟು ನೋಡ್ಕೊಳಕತ್ತಿ? ಅಲ್ಲ ನಿನ್ನ ಕಲ್ಲು ಮೇಲೆ ನಿನಗೆ ಅಷ್ಟು ನಂಬಿಕೆ ಇದ್ದಾಗ ನೀ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಪ್ಪ? ಬಿಡು, ನಿನ್ನ ಕಲ್ಲು ಬಗ್ಗೆ ಹೇಳಕತ್ತಿಲ್ಲ ನಾವು ಬೇರೆ ಬಗ್ಗೆ ಹೇಳಕತ್ತೀವಿ. ಕುಂದ್ರ ಬಾ, ಯಾಕೆ ಹೊಂಟಲ್ಲ? ಇಲ್ರಿ ಅವರ್, ನನ್ನೊಂದಿಟ್ಟು ಕೆಲಸ ಐತಿ, ನಾ ಹೋಗ್ತೀನಿ. ಬರ್ತೀನಿ ರೀ ನಾ. ಎಲ್ಲ ಕೆಲಸ ಐತೆ, ಬಾರ ತಮ್ಮ ಕುಂದ್ರಲ್ಲ, ಅದಕ್ಕೇನೈತಿ? ಇಲ್ರಿ, ನಂದೊಂದು ಕೆಲಸ ಐತ್ರಿ, ನಾ ಹೋಗಿ ಬರ್ತೀನಿ ರೀ. ಹೌದನ? ಆತು ಹೇಳಪ್ಪ, ಹೋಗಿ ಬಾ. ಸುಮ್ಕ ಏನಾರ ಮಾತಾಡ್ತಾರೆ ಇವು ಹೆಂಗಸರು. ಅಲ್ಲ ಇವು ಹೆಂಗಸರು ಬುದ್ಧಿನೇ ಇಟ್ಟ ಅನಿಸ್ತೈತಿ. ಒಟ್ಟು ಮಂದಿ ಹಾಡ್ಕೊಳ್ಳಿಲ್ಲ ಅಂದ್ರೆ ಇವ್ರಿಗೆ ತಿಂದಿದಾಗ ಕರ್ಗಂಗಿಲ್ಲ. ನೋಡು, ನನ್ನ ಕಲ್ಲು ಬಗ್ಗೆನೇ ಇಲ್ಲಾರ್ದಂದು ಹೇಳ್ತಾರೆ ಇವ್ರು. ಅಲ್ಲ ನನ್ನ ಕಲ್ಲು ಯಾಕೆ ಹಂಗೆ ಹುಡುಕ್ತಾಳ? ನನ್ನ ಕಲ್ಲು ಯಾವತ್ತೂ ಹಂಗೆ ಮಾಡೋದಿಲ್ಲ. ಆಕೆ ಯಾವ್ಯಾರ ಮಾಡ್ಯಾಳ್ತಂದ್ರೆ ಎಲ್ಲರೂ ಹಂಗೆ ಮಾಡ್ತಾರೇನ? ಅಯ್ಯೋ ದೇವ್ರೆ. ಅಲ್ಲ ಪ್ರಿಯಾ, ಇಷ್ಟೇ ಹೇಳಿದಕ್ಕೆ ಅಪ್ಪನಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನೇನನ್ನ ಜಾಸ್ತಿ ಹೇಳ್ಬಿಟ್ರೆ ಅಲ್ಲ ರಿಯಲ್ ಆಗಿ ಇದ್ದಿರೋದನ್ನ ಇದ್ದಂಗೆ ಹೇಳ್ಬಿಟ್ರೆ ಅಷ್ಟೇ ಅನ್ಸುತ್ತೆ. ಯಪ್ಪ ಸೂಸೈಡೇ ಮಾಡ್ಕೊಂಡ್ಬಿಡ್ತಾನೇನು. ಅಲ್ಲ ಕರೆ ಹೇಳ್ದೆ ನೋಡ ಸರಳ. ಅಲ್ಲ ಇವನಿಗೆ ಎದಕ್ಕೆ ಬೇಕಾಗಿರ್ಬೇಕು ಇವನಿಗೆ? ಅಂತ ಕಮ್ಮಗ ಸರು ಅಂತ ಹೆಣ್ತದಾಳ, ಆಕಿನ ಜೋಡಿ ಇರೋದು ಬಿಟ್ಟು ಕಿಸಿಂದ್ರೆ ಈ ಬಿಕನಾಸಿ ಜೋಡಿ ಬೆನ್ನು ಹತ್ತಿ ಬಂದ ನೋಡು. ತಂಗಿ ಮಾತು ಕೇಳಿ ಕಿಸಿಂದ್ರೆ ಈಗ ತಂಗಿನ ಅಣ್ಣನ ಕುತ್ತಿಗೆ ಕೊಯ್ಲಕ್ಕೆ ನಿಂತ. ಅಲ್ಲ ಇವನಿಗೆ ಎಂದ್ರ ಬುದ್ಧಿ ಬರ್ತಿರ್ಬೇಕು ನೋಡಿ ಇವನಿಗೆ. ಹೆಂಗೆ ಹೋಗ್ತಾನೆ ನೋಡು, ಮಳ್ಳ ಮಳ್ಳ ಹೋದಂಗೆ. ಅಯ್ಯೋ ಬಿಡಿ ಅಜ್ಜಿ. ಅಲ್ಲ ಇಂಥವ್ರ ಕತೆ ಎಲ್ಲ ಇಷ್ಟೇ ಅಲ್ವಾ? ಮತ್ತೇನು ಪ್ರಿಯಾ, ನಾಟಕ ಎಲ್ಲ ಹೇಗೆ ನಡೀತಾ ಇದೆ? ಅಯ್ಯೋ ಸರಳಕ್ಕ ಕೇಳ್ತಿರಲ್ಲ, ಅದೇನು ಭರ್ಜರಿಯಾಗಿ ನಡೀತಾ ಇದೆ ಬಿಡಿ. ನೀವು ಕಳಿಸಿದ್ರಲ್ಲ, ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಅವರಂತರೂ ಫುಲ್ ಫಿದಾಗ್ಬಿಟ್ಟಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಮದುವೆನೇ ಮಾಡಿಸ್ಬಿಡ್ತಾರೆ ನಮ್ಮ ಅತ್ತೆ ಅಂತರು. ಆ ಲೆವೆಲಿಗೆ ಬಂದ್ಬಿಟ್ಟಿದೆ.
ಓಹೋ, ಹೌದಾ? ಪರವಾಗಿಲ್ವೇ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಂದ್ರೆ. ಅಯ್ಯೋ, ಕೇಳ್ತಿರಲ್ಲ ನೀವು. ಅದನ್ನೆಲ್ಲ ವಿಡಿಯೋ ನಿಮ್ಗೆ ಕಳಿಸ್ತೀನಂತೆ, ನೋಡಿ ನೀವು. ನೋಡಿ ನೋಡಿ ನಗ್ತೀರ ಅಷ್ಟೇ. ನಮ್ಮ ಅತ್ತೆ ಅಂತೂ ಕೇಳಬಾರ್ದು, ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅವ್ರ ಮದುವೆ ಮಾಡಿಸೋದಕ್ಕೆ. ಮಾಡಿಸ್ತಾಳೆ ಮತ್ತೆ, ಮಾಡಿಸ್ಲಾರ್ದ ಬಿಡ್ತಾಳನ? ಅಲ್ಲ, ಪುಕ್ಸೆಟ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾಳಕಿ ಮತ್ತೆ. ಮಾಡಿಸ್ಲಾರ್ದ ಬಿಡ್ತಾಳನ? ಮದುವೆನೂ ಮಾಡಿಸ್ತಾಳ, ಮಕ್ಕಳು ಮಾಡಿಸ್ತಾಳಕಿ, ಎಲ್ಲ ಮಾಡಿಸ್ತಾಳಕಿ. ಅಜ್ಜಿ, ಇದೇನು ಹೇಳಿದ್ರಲ್ಲ 100% ಕರೆಕ್ಟಾಗಿ ಹೇಳಿದ್ರು ನೋಡಿ. ನಮ್ಮ ಅತ್ತೆ ಅದನ್ನೇ ಮಾಡ್ಸೋದು ಮತ್ತೆ. ನೀವು ಜರ ಹಳ್ಳು ಮಾತಾಡೋರಿ, ಮತ್ತೆ ಕೇಳಿಸ್ಕೊಳಂಗಲ್ಲ ನಿಮ್ಮ ಅತ್ತಿ. ಕೇಳಿಸ್ಕೊಂಡ್ಲಂದ್ರೆ ಆತು ಮತ್ತೆ, ಇಷ್ಟು ದಿನ ಮಾಡಿದೆಲ್ಲ ಹೊಳಗೆ ಹುಣ್ಚಂತ ತೊಳಂಗಾಕಿತ್ತು ಮತ್ತೆ. ಅಯ್ಯೋ ಹೌದಲ್ಲ ಅಜ್ಜಿ, ನಂಗೆ ನೆನಪೇ ಹೋಗಿತ್ತು ನೋಡಿ. ಆಮೇಲೆ ಅಷ್ಟೇ. ಸರ್ಲಕ್ಕ, ಇದ್ರ ಬಗ್ಗೆ ನಾನು ನಿಮ್ಮ ಮನೆಗೆ ಬರ್ತೀನಲ್ಲ, ಆವಾಗ ಮಾತಾಡ್ತೀನಂತೆ, ಸರಿನಾ? ಸರಿ ಪ್ರಿಯಾ, ಆಯ್ತು ಬಿಡು. ನಾನು ಹೊರಟ್ಲಾ, ಒಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಲ್ಲ ಪಿರವ, ನೋಡ ಆಕೆ ಹೊಂಟ ಬಿಟ್ಲು, ಇನ್ನೊಂದು ಚಹಾ ಮಾಡಲಿಲ್ಲ ನೋಡು. ಹೋಗ ಕೊಡಿ, ಈಗ ಒಂದು ಕಪ್ ಚಹಾ ಮಾಡ್ಕೊಂಬ ಹೋಗು. ಅಯ್ಯೋ ದೇವ್ರೆ, ಅದೇನೋ ಹೇಳ್ತಾರಲ್ಲ, ರಾಮೇಶ್ವರಕ್ಕೆ ಹೋದ್ರೆ ಶನೀಶ್ವರನ ಕಾಟ ತಪ್ಪಲಿಲ್ವಂತೆ, ಹಂಗಾಯ್ತು ನಿಮ್ದು. ಅಲ್ಲ ಪ್ರಿಯಾ, ಸರಳಕ್ಕನೇ ಬೇಡ ಬೇಡ ಅಂತಿದ್ದಾಳೆ, ನಿಮಗೆ ಬೇಕಾಗಿದೆ. ಆಯ್ತು ರೀ, ಮಾಡ್ಕೊಂಡು ಬರ್ತೀನಿ. ಸರಳಕ್ಕ, ಒಂದೆರಡು ನಿಮಿಷ ಕೂತ್ಕೊಳ್ಳಿ, ಟೀ ಕುಡ್ದು ಹೋಗ್ಬಿಡಿ. ಇಲ್ಲಾಂದ್ರೆ ನಮ್ಮ ಅಜ್ಜಿಗೆ ಸಮಾಧಾನ ಆಗಲ್ಲ, ಆಮೇಲೆ ಇಡೀ ದಿನ ಇದನ್ನೇ ಅಂತಿರ್ತಾರೆ. ಆಯಿತು ಪ್ರಿಯಾ, ಸರಿ, ಬೇಗ ಮಾಡ್ಕೊಂಡು ಬಾ. ಸರಿ ಸರಳಕ್ಕ, ಒಂದೆರಡು ನಿಮಿಷ ಅಷ್ಟೇ, ತಂದ್ಬಿಟ್ಟೆ. ನೋಡ ಸರಳ, ನೋಡು, ಅಲ್ಲ ಒಂದು ಕಪ್ ಚಹಾ ಮಾಡಕ್ಕೆ ಏಸ್ ಮಾತಾಡ್ತಾಳೆ ನೋಡು ನಮ್ಮ ಪ್ರಿಯಾ. ಅಯ್ಯೋ ಅಜ್ಜಿ, ಅವಳು ಹಾಗೆ ಬಿಡಿ, ಏನು ಮಾಡೋಕ್ಕಾಗುತ್ತೆ ಹೇಳಿ, ಇನ್ನೂ ಹುಡುಗಾಟಿಕೆ ವಯಸ್ಸಲ್ವಾ, ಅದಕ್ಕೆ ಹಾಗೆ ಮಾತಾಡ್ತಾಳೆ. ಅದೇನಂತ ಕರೀತಿ, ಆದ್ರೆ ಆ ಗುಣ ಮಾತ್ರ ಭಾಳ ಚಂದವ ನಮ್ಮ ಪ್ರಿಯಾನು. ಬಂಗಾರ ಬಂಗಾರ ಆಗೈತಿ ಗುಣ. ಇದು ನನ್ನ ಸೊಸಿ ಹೆಗ್ಗಣ ಅಂತದ್ದು ಅದಕ್ಕೆಲ್ಲ, ಇದಕ್ಕೆ ಮನಸ್ಬೇಕಂದ್ರೆ ಈಕಿನ ಕರೆಕ್ಟ್ ಅದಾಳ ಮತ್ತು. ಏನಾರು ಹೇಳವ, ನನ್ನ ಮೊಮ್ಮಗ ಒಳ್ಳೆ ಹೆಂಡತಿ ಸಿಕ್ಕಾಳು ನೋಡುವ ಇವ.